ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಆಲ್ರೆಡಿ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ. ಹೌದು, ಇವತ್ತು ಅನ್ವಿಕ್ ಸ್ಕೂಲಲ್ಲಿ ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೆ. ಅಂತಂದರೆ 2-3 ರೀತಿಯಾದಂತಹ ಆಪ್ಷನ್ಸ್ ಇತ್ತು ನನ್ನ ಹತ್ರ. ಏಕೆಂದರೆ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಅಂತ ಇದ್ದಿದ್ದರಿಂದ 2 ಸೈಡಲ್ಲೂ ಕೂಡ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಇನ್ನೊಂದು ಸಲ ಅಂದ್ಕೊಂಡೆ ಈ ಸೈಡು ಮತ್ತು ಆ ಸೈಡ್ಗೆ ಮಧ್ಯದಲ್ಲಿ ಒಂದು ರೀತಿ ವಾಲ್ ರೀತಿ ಮಾಡಿ ಡಿಸೈನ್ ಮಾಡೋಣ ಅಂತ. ಆ 2 ರೀತಿನೂ ಮಾಡಲಿಲ್ಲ, ಬೇರೆ ಥರ ಮಾಡೋಣ ಅಂದ್ಕೊಂಡೆ. ನೆಕ್ಸ್ಟ್ ಇನ್ನೊಂದು ರೀತಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡ್ಬೋದು ಅಂತ. ಮೊದಲನೇದಾಗಿ ನಾನು ಕಾರ್ಡ್ಬೋರ್ಡ್ನ ಮಧ್ಯಕ್ಕೆ ಕಟ್ ಮಾಡಿ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟಕ್ಕೆ ಕಟ್ ಮಾಡಿದೆ. ಅದಾದಮೇಲೆ ಅದ್ರ ಮೇಲ್ಗಡೆ ಡ್ರಾಯಿಂಗ್ ಶೀಟ್ನ ಕಟ್ ಮಾಡ್ಕೊತಿದ್ದೀನಿ. ಫಸ್ಟ್ ಮೆಷರ್ಮೆಂಟ್ ತೊಗೊಂಡು ಅದನ್ನು ಶೀಟ್ನ ಕಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಪೇಸ್ಟ್ ಮಾಡೋದಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ ಕಟ್ ಮಾಡಿದ್ದೀನಿ ಅಂತ ನೋಡಿ ಅದಕ್ಕೆ ಗಮ್ ಹಾಕಿ ಅದ್ರ ಮೇಲೆ ಆ ಶೀಟನ್ನು ಸೆಟ್ ಮಾಡಿ ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಯಾವ ಸೈಜ್ ಬೇಕು, ಯಾವ ರೀತಿಯಾದಂಥ ಡಿಸೈನ್ಸ್ ಬೇಕು ಅದೆಲ್ಲನೂ ಕೂಡ ಫಸ್ಟೇ ನೋಡ್ಕೊಂಡು ಮಾಡಬೇಕು. ಅದ್ರ ಜೊತೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ನೌನ್ಸ್ ಅಂತ ಫಸ್ಟ್ ಹೆಡ್ಡಿಂಗ್ ಮಾಡಿ ಅದ್ರ ಕೆಳಗಡೆ ಟೈಪ್ಸ್ ಆಫ್ ನೌನ್ಸ್ ಅಂತ ಬರೆದು ಅದಾದಮೇಲೆ 2 ಸೈಡಲ್ಲೂ ಕೂಡ ಒಂದು ಕಡೆ ಕೌಂಟೇಬಲ್ ನೌನ್ಸ್ ಮತ್ತು ಇನ್ನೊಂದು ಕಡೆ ಅನ್ಕೌಂಟೇಬಲ್ ನೌನ್ಸ್ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಒಂದು ಬಾಕ್ಸ್ನ ರೆಡಿ ಮಾಡಿಕೊಂಡು ಅದನ್ನು ಕೂಡ ಅದ್ರ ಮೇಲ್ಗಡೆ ಸ್ಟಿಕ್ ಮಾಡಿದ್ದೀನಿ. ಮತ್ತು ಕಲರ್ ಶೀಟ್ನ ಮೇಲ್ಗಡೆಗೆ ಸ್ಟಿಕ್ ಮಾಡಿದ್ದೀನಿ. ಅಂದರೆ ಕಲರ್ ಕಾಂಟ್ರಾಸ್ಟ್ ಆಗಿರಲಿ, ಚೆನ್ನಾಗಿ ಕಾಣಲಿ ಅಂತ ಯೆಲ್ಲೋ ಕಲರ್ನ ಚೂಸ್ ಮಾಡಿದ್ದೀನಿ, ಲೈಟ್ ಯೆಲ್ಲೋ ಕಲರ್ನ. ಇವಾಗ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಅಂತ ಬರ್ಕೊಳ್ಳೋದಕ್ಕೋಸ್ಕರ 2 ಶೀಟನ್ನು ಕಟ್ ಮಾಡಿ ಒಂದು ಚಿಕ್ಕದಾಗಿ ಕಾರ್ಡ್ಬೋರ್ಡನ್ನು ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಅದ್ರ ಮೇಲೆ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಅಂತ ಬರಿತಾ ಇದ್ದೀನಿ. ನಾವು ಯಾವುದೇ ಪ್ರಾಜೆಕ್ಟ್ ಅಥವಾ ಕ್ರಾಫ್ಟ್ ಇರ್ಬೋದು ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ಯಾವ ರೀತಿ ಕ್ರಿಯೇಟಿವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದು ಐಡಿಯಾ ನಮಗೆ ಮೊದಲೇ ಇರಬೇಕು. ಅದ್ರ ಜೊತೆ ಮಾಡೋ ಅಂಥ ಇಂಟ್ರೆಸ್ಟ್ ಕೂಡ ಇರಬೇಕು. ನಾನೀಗ ರೆಡಿ ಮಾಡ್ಕೊಂಡಿರೋಂತಹ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಅನ್ನುವಂಥ ಒಂದು ಚಿಕ್ಕ ಬೋರ್ಡ್ಗಳನ್ನು ಸ್ಟಿಕ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅದನ್ನು ಪಾರ್ಟಿಷನ್ಸ್ ಥರ ಮಾಡಿ ಒಂದಷ್ಟು ಪಿಕ್ಚರ್ಸ್ಗಳನ್ನು ಕೌಂಟೇಬಲ್ ನೌನ್ಸ್ ಹತ್ರ ಮತ್ತು ಅನ್ಕೌಂಟೇಬಲ್ ನೌನ್ಸ್ ಹತ್ರ ಸ್ಟಿಕ್ ಮಾಡಿದ್ದೀನಿ. ಈಗ ನಾನು ಸ್ಟಿಕ್ ಮಾಡಿರೋಂತಹ ಎಲ್ಲ ಪಿಕ್ಚರ್ಸ್ಗಳಿಗೂ ಕೂಡ ಬ್ಲ್ಯಾಕ್ ಕಲರ್ ಮಾರ್ಕರ್ ಪೆನ್ನಿಂದ ಔಟ್ಲೈನನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಎಲ್ಲ ಪಿಕ್ಚರ್ಸ್ದು ನೇಮ್ಸ್ಗಳನ್ನು ಕೂಡ ಬರಿತಾ ಇದ್ದೀನಿ. ನಾನಿಲ್ಲಿ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ಸ್ಗೆ ಪಿಕ್ಚರ್ಸ್ಗಳನ್ನ ಸ್ಟಿಕ್ ಮಾಡೋದ್ರ ಮೂಲಕ ಮಾಡ್ತಾಯಿದ್ದೀನಿ ಪ್ರಾಜೆಕ್ಟ್ನ. ಅದ್ರ ಬದಲಿಗೆ ನೀವು ಇನ್ನೂ ಕ್ರಿಯೇಟಿವ್ ಆಗಿ ಮಾಡಬೇಕಂತಂದರೆ ಕೌಂಟೇಬಲ್ ನೌನ್ಸ್ಗೆ ಈ ಟಾಯ್ಸ್ಗಳಿರ್ಬೋದು ಅಥವಾ ಬೀಡ್ಸ್ಗಳಿರ್ಬೋದು ಅಥವಾ ವೆಹಿಕಲ್ಸ್ ರೀತಿಯಾದಂತಹ ಮಕ್ಕಳದು ಚಿಕ್ಕ ಆಟ ಸಾಮಾನ್ಸ್ಗಳಿರುತ್ತಲ್ವ ಅದನ್ನು ಕೂಡ ಇಟ್ಟು ಅದನ್ನು ಕೌಂಟೇಬಲ್ ನೌನ್ಸ್ಗೆ ಇಡ್ಬೋದು. ಜೊತೆಗೆ ಅನ್ಕೌಂಟೇಬಲ್ ನೌನ್ಸ್ಗೆ ರೈಸ್ ಇರ್ಬೋದು, ಗ್ರೇನ್ಸ್ ಇರ್ಬೋದು, ಶುಗರು, ಸಾಲ್ಟು, ಆಯಿಲು ಅದನ್ನು ಚಿಕ್ಕ ಪ್ಯಾಕೆಟ್ಗಳಲ್ಲಿ ಹಾಕಿ ಅದನ್ನು ಅನ್ಕೌಂಟೇಬಲ್ ನೌನ್ಸ್ಗೆ ಸ್ಟಿಕ್ ಮಾಡು ಕೂಡ ಆ ರೀತಿಯೂ ಮಾಡ್ಬೋದು. ನಾನಿಲ್ಲಿ ಪಿಕ್ಚರ್ಸ್ಗಳನ್ನ ಹಾಕಿ ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ಈಗ ನಾನು ಬಾರ್ಡರ್ಗೆ ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಗ್ಲಿಟರ್ ಪೇಪರಿಂದ ನಾನು ನೌನ್ಸ್ ಅಂತ ಮಾಡಿ ಅದನ್ನು ಹಾಕಿದ್ದೀನಿ. ಅದ್ರ ಕೆಳಗಡೆ ಟೈಪ್ಸ್ ಆಫ್ ನೌನ್ಸ್ ಅಂತ ಬರೆದಿದ್ದೀನಿ. ಕೊನೆಯದಾಗಿ ನನ್ನ ಪ್ರಾಜೆಕ್ಟ್ ಯಾವ ರೀತಿ ರೆಡಿ ಆಯಿತು ಅಂತಂದರೆ ನೀವು ಇವಾಗ ನೋಡ್ಬೋದು. ಮೇಲ್ಗಡೆ ನೌನ್ಸ್ ಅಂತ ಬರೆದಿದ್ದೀನಿ, ಅದಾದಮೇಲೆ ಟೈಪ್ಸ್ ಆಫ್ ನೌನ್ಸ್ ಅಂತ ಬರೆದಿದ್ದೀನಿ. ಒಂದು ಸೈಡಲ್ಲಿ ಕೌಂಟೇಬಲ್ ನೌನ್ಸ್, ಮತ್ತೊಂದು ಸೈಡಲ್ಲಿ ಅನ್ಕೌಂಟೇಬಲ್ ನೌನ್ಸ್. ಕೌಂಟೇಬಲ್ ನೌನ್ಸ್ಗೆ ಒಂದಷ್ಟು ಪಿಕ್ಚರ್ಸ್ಗಳನ್ನ ಹಾಕಿ ಅದಕ್ಕೆ ಬ್ಲ್ಯಾಕ್ ಕಲರಿಂದ ಔಟ್ಲೈನ್ ಕೊಟ್ಟಿದ್ದೀನಿ. ಜೊತೆಗೆ ಅದರ ಹೆಸರುಗಳೆಲ್ಲ ಬರೆದಿದ್ದೀನಿ. ಅದೇ ರೀತಿ ಅನ್ಕೌಂಟೇಬಲ್ ನೌನ್ಸ್ಗೂ ಕೂಡ ಒಂದಷ್ಟು ಪಿಕ್ಚರ್ಸನ್ನು ಹಾಕಿ ಅದಕ್ಕೂ ಕೂಡ ಮಾರ್ಕರಿಂದ ಔಟ್ಲೈನ್ ಕೊಟ್ಟಿದ್ದೀನಿ ಮತ್ತು ಅದ್ರದ್ದು ನೇಮ್ಸ್ಗಳೆಲ್ಲ ಬರೆದಿದ್ದೀನಿ. ಜೊತೆಗೆ ಅವ್ರ ಟೀಚರು 1-2 ಸಿಂಪಲ್ ಸೆಂಟೆನ್ಸನ್ನು ಕಳಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವನು ಕೂಡ ಪ್ರಿಪೇರ್ ಆಗಿದ್ದಾನೆ. ಯಾವ ರೀತಿ ಹೇಳ್ತಾನೆ ಅಂತ ಕೇಳೋಣ ಬನ್ನಿ. Today I am explaining about countable nouns and uncountable nouns. First of all, we all know that what are nouns? Nouns are the names of things, places, person, animals, etc. There are many types of nouns. Countable nouns and uncountable nouns are few types of nouns. The things we can count are called countable nouns. Example: boy, bananas, apples, eggs, radish, zebra, books, goat, parrot, kites, aquatic animals and tortoise, etc.
The things we cannot count are called uncountable nouns. Examples: sugar, rice, jam, ice cream, grain, wood, cheese, water, juice, milk, honey, hair, stars, ink. These are all about uncountable nouns and countable nouns. Thank you. ಯಾವ ರೀತಿ ಈಸಿಯಾಗಿ ಪ್ರಾಜೆಕ್ಟ್ನ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋದಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.